ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇರ್ ಭೂಮಾಪಕರು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳುವಂಥ ಫಿಸಿಕ್ಸ್ ಮೇಲಿನ ಒಂದು ಕ್ವಶನ್ಗಳು ಯಾವ ರೀತಿ ಕೇಳ್ತಾರೆ. ಆ ಒಂದು ಬೇಸಿಸ್ ಮೇಲೆ ನಾವು ಈ ಒಂದು ಫಿಸಿಕ್ಸ್ ಈ ಒಂದು ಎಲ್ಲ ಚಾಪ್ಟರ್ಗಳನ್ನು ಕವರ್ ಮಾಡುವ. ಅದರಲ್ಲಿ ಟೋಟಲಾಗಿ 9 ಚಾಪ್ಟರ್ಗಳದಾವ. ಒಂದನೇದು ಮ್ಯಾಗ್ನೆಟಿಸಮ್, ಆಮೇಲೆ ಇಲೆಕ್ಟ್ರಿಸಿಟಿ, ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಆಮೇಲೆ ಹೀಟು, ಲೈಟ್, ಸೌಂಡ್, ಗ್ರಾವಿಟೇಷನ್, ಹೀಗೆ ಒಟ್ಟಾರೆ 9 ಚಾಪ್ಟರ್ಗಳು ಬರ್ತವೆ. ಆ ಪ್ರತಿ ಚಾಪ್ಟರನ್ನು ನಾವು ಇನ್ ಡಿಟೇಲ್ ಆಗಿ ಮತ್ತು ಮೋರ್ ಫೋಕಸ್ ಆನ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಈ ಒಂದು ಬೇಸಿಸ್ ಮೇಲೆ ನಾವು ಇಲ್ಲಿ ಸ್ಟಡಿ ಮಾಡುವ. ಇಲ್ಲಿ ಮೊದಲನೇ ಚಾಪ್ಟರ್ ಯಾವುದು? ಮ್ಯಾಗ್ನೆಟಿಸಮ್, ದಟ್ ಈಸ್ ಕಾಂತತ್ವ. ನಾವು ಜಾಸ್ತಿ ಏನು ಮಾಡೋಣ, ಸುಮ್ಮನೆ ಎಲ್ಲ ಥೆರಾಟಿಕಲ್ ಓದ್ಕೊತ ಹೋಗೋಕ್ಕಿಂತ ಎಕ್ಸಾಮ್ ಬೇಸಿಸ್ ಮೇಲೆ ಯಾವುದು ಕೇಳ್ತಾರೆ, ಹೇಗೆ ಕೇಳ್ತಾರೆ ಅಂತ ಆ ಒಂದು ಬೇಸಿಸ್ ಮೇಲೆ ನಾವಿಲ್ಲಿ ಈ ಒಂದು ವಿಡಿಯೋವನ್ನು ಮಾಡೋಣ. ಇಲ್ಲಿ ಮೊದಲನೇದಾಗಿ ಇಲ್ಲಿ ಕಾಂತತ್ವ ಅಂದರೆ ಏನು? ಮ್ಯಾಗ್ನೆಟಿಸಮ್. ಓಕೆ, ಈ ಕಾಂತತ್ವ ಇದರಲ್ಲಿ 2 ಪ್ರಕಾರ ಬರ್ತಾವೆ: ನೈಸರ್ಗಿಕ ಕಾಂತತ್ವ ಮತ್ತು ಕೃತಕ ಕಾಂತ. ಅಂದರೆ ನ್ಯಾಚುರಲ್ ಮ್ಯಾಗ್ನೆಟ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್. ಈ ನೈಸರ್ಗಿಕ ಅಂದರೆ ಏನು? ಪ್ರಕೃತಿಯಲ್ಲಿ ನೈಸರ್ಗಿಕವಾಗಿ ಸಿಗುವಂಥ ಒಂದು ಕಾಂತಗಳು. ಕಾಂತ ಅಂದ್ರೇನು? ಮ್ಯಾಗ್ನೆಟ್ಸ್. ನಾವು ಲೋಹ ಚುಂಬಕ ಅಂತ ಅಂತೀವಲ್ಲ, ಅವುಗಳು. ಇದರಲ್ಲಿ ಉದಾಹರಣೆಗಾಗಿ ಮ್ಯಾಗ್ನೆಟೈಟ್ ಅಂತ ಬರುತ್ತೆ. ಮ್ಯಾಗ್ನೆಟೈಟ್ ಅಂದರೆ Fe3O4. ಇದು ನೆನಪಿರ್ಬೇಕು ನಿಮಗೆ. ನಾಳೆ ಕೇಳ್ತಾರೆ Fe3O4 ಅಥವಾ ಮ್ಯಾಗ್ನೆಟೈಟ್ ಇದು ಯಾವ ಕಾಂತತ್ವ ಅಥವಾ ಯಾವ ಒಂದು ಮ್ಯಾಗ್ನೆಟು? ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ದ ನ್ಯಾಚುರಲ್ ಮ್ಯಾಗ್ನೆಟ್ ಆರ್ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್? ಹೀಗೆ ಒಂದು 4 ಆಪ್ಷನ್ಗಳನ್ನು ಕೊಟ್ಟು ಏನು ಮಾಡ್ತಾರೆ, ನಾವು ಈ ಒಂದು ಕ್ವಶನನ್ನು ಕೇಳ್ಬೋದು. ಕೃತಕ ಅಂದರೆ ಆರ್ಟಿಫಿಷಿಯಲ್, ಅಂದರೆ ಮ್ಯಾನ್ ಮೇಡ್, ಮಾನವನಿಂದ ನಿರ್ದಿಷ್ಟ ಆಕಾರ ಮತ್ತು ಶಕ್ತಿಯೊಂದಿಗೆ ಸಿದ್ಧಪಡಿಸಲಾದ ಕಾಂತಗಳು. ಅಂದರೆ ನಮಗೆ ಹಿಂಗೆ ಬೇಕು, ಅಂದರೆ ನಮಗೆ ಒಂದು ಸ್ಟ್ರೇಟ್ ಬೇಕು, ಆಮೇಲೆ ಯು ಆಕಾರದಲ್ಲಿ ಬೇಕು, ಸರ್ಕ್ಯುಲರ್ ಬೇಕು. ಓಕೆ, ಅಂದರೆ ನಮ್ಮ ಮಾನವನಿಗೆ ಹೇಗೆ ಒಂದು ಅವಶ್ಯ ಇದೆಯಲ್ಲ ಆ ರೀತಿ ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ದಂಡಕಾಂತ, ಇದು ದಂಡಕಾಂತ NS4. ಆಮೇಲೆ ಇದು ಕುದುರೆ ಲಾಳಾಕಾರ. ಓಕೆ, ಈ ರೀತಿ. ಇಲ್ಲಿ ಥೆರಾಟಿಕಲ್ ನೋಡೋಣ ಬನ್ನಿ. ಸಿಯರ್ ಫ್ರೆಂಡ್ಸ್, ಈಗ ನೀವು ಆ ಒಂದು ಇಮೇಜನ್ನು ನೋಡಿದ್ರಿ. ನಾನು ಮೊದಲಿಗೆ ಇಮೇಜ್ ಮುಖಾಂತರ ಯಾಕೆ ತೋರಿಸಿದೆ, ನಿಮಗೆ ಆ್ಯಕ್ಚುಲಿ ಇದು ಏನಿದೆ ಅಂತ ಇಮ್ಯಾಜಿನೇಷನ್ ಆಗಬೇಕು. ಆಮೇಲೆ ನಾವು ಇದನ್ನು ಸ್ವಲ್ಪ ಥೆರಾಟಿಕಲ್ ಹೋದರೆ ನಿಮ್ಗೆ ಡೈರೆಕ್ಟಾಗಿ ಒಂದು ನೀವು ಕ್ಯಾಚ್ ಮಾಡ್ಕೋತೀರ. ಈಗ ಕಾಂತತ್ವ, ಮ್ಯಾಗ್ನೆಟಿಸಮ್ ಏನಂತ ನಿಮ್ಗೆ ನಾರ್ಮಲಾಗಿ ಗೊತ್ತಿದೆ. ಏನಪ್ಪ, ಈ ಒಂದು ಕಾಂತೀಯ ಪದಾರ್ಥಗಳು ಅಂದರೆ ಈ ಒಂದು ಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ತನ್ನತ್ತ ಆಕರ್ಷಿಸುವ, ಅಂದರೆ ಅಟ್ರ್ಯಾಕ್ಟ್ ಮತ್ತು ಮುಕ್ತವಾಗಿ ತೂಗು ಬಿಟ್ಟಾಗ ನಿರ್ದಿಷ್ಟ ದಿಕ್ಸೂಚಿಯನ್ನು ತೋರಿಸುವ ವಸ್ತುವಿನ ಗುಣವನ್ನು ಕಾಂತತ್ವ ಎನ್ನಲಾಗುತ್ತದೆ. ಈಗ ಯಾವುದೇ ಒಂದು ಮ್ಯಾಗ್ನೆಟಿಕ್ ಒಂದು ಮಟೀರಿಯಲ್ ಇದೆ ಅಂತ ತಿಳ್ಕೊಳ್ಳಿ, ಅಥವಾ ಒಂದು ಐಟಮ್ ಇದೆ. ಅದು ಆ ಒಂದು ಐಟಮ್ ನಾವು ನಾರ್ಮಲಾಗಿ ಒಂದು ಏನಪ್ಪ ಅದನ್ನು ಹ್ಯಾಂಗೆ ಮಾಡಿಬಿಟ್ಟಿವಿ ಅಥವಾ ತೂಗು ಬಿಟ್ಟಿವಿ ಅಂದ್ರೆ ಅದು ತನ್ನ ಒಂದು ನಿರ್ದಿಷ್ಟ ಒಂದು ಡೈರೆಕ್ಷನ್, ದಿಕ್ಸೂಚಿ, ಅಂದರೆ ಈ ನಾರ್ತ್ ಸೌತ್ ಅಂದರೆ ಹೀಗೆ ಆ ಒಂದು ತೋರಿಸುವ ಗುಣವನ್ನೇ ನಾವೇನಂತೀವಿ? ಕಾಂತತ್ವ, ದಟ್ ಈಸ್ ಮ್ಯಾಗ್ನೆಟಿಸಮ್. ಅರ್ಥ ಆಯ್ತಾ? ಅದರಲ್ಲಿ ಈಗಾಗಲೇ ನೋಡಿದ ಹಾಗೆ ಒಂದೇದು ಬರ್ತದ ನ್ಯಾಚುರಲ್ ಮ್ಯಾಗ್ನೆಟ್, ಅಂದರೆ ನೈಸರ್ಗಿಕ ಕಾಂತಗಳು, ಪ್ರಕೃತಿಯಲ್ಲಿ ನೈಸರ್ಗಿಕವಾಗಿ ಸಿಗುವಂಥ ಕಾಂತಗಳು. ಇವುಗಳ ಆಕಾರ ಏನಿರ್ತದ? ಅನಿರ್ದಿಷ್ಟ. ಅಂದರೆ ಭೂಮಿಯ ಮೇಲೆ ನಮಗೆ ಪ್ರಕೃತಿಯಲ್ಲಿ ಹ್ಯಾಂಗೆ ಸಿಗ್ತೈತಿ ಹಾಗೆ ಅದು, ಅಂದರೆ ನಮ್ಗೆ ಹಿಂಗೆ ಬೇಕಂತ ಈ ಒಂದು ನ್ಯಾಚುರಲ್ ರೂಪದಲ್ಲಿ ಸಿಗೋದಿಲ್ಲ. ಇದಕ್ಕೆ ಎಕ್ಸಾಂಪಲು ಲೋಡ್ ಸ್ಟೋನ ಅಥವಾ ಮ್ಯಾಗ್ನೆಟೈಟ್. ಅಂದರೆ ಮ್ಯಾಗ್ನೆಟೈಟ್ ಅಂದ್ರೆ ಕಬ್ಬಿಣದ ಅದಿರು, ದಟ್ ಈಸ್ Fe3O4. ನೆಕ್ಸ್ಟ್, ಮಾನವನಿಂದ ನಿರ್ದಿಷ್ಟ ಆಕಾರ ಪಡೆಯುವುದು.
ಅದು ಕೃತಕ ಕಾಂತ. ಅದರಲ್ಲಿ ಬಾರ್ ಮ್ಯಾಗ್ನೆಟ್, ಬಾರ್ ಅಂದರೆ ಈಗಾಗಲೇ ನೋಡಿದ್ರಿ ನೀವು ಈ ರೀತಿ. ನೆಕ್ಸ್ಟ್ ಕುದುರೆ ಲಾಲ ಆಕಾರದ ಹಾರ್ಸ್ ಶೋ ಮ್ಯಾಗ್ನೆಟ್ ನೋಡಿರಿ ಈ ರೀತಿ ಇವು ಆಕಾರ, ಕುದುರೆ ಲಾಳ ಆಕಾರದ ಕಾಂತ ಅಥವಾ ಹಾರ್ಸ್ ಶೋ ಮ್ಯಾಗ್ನೆಟು. ಆಮೇಲೆ ಕಾಂತ ಸೂಚಿ ಮ್ಯಾಗ್ನೆಟಿಕ್ ನೀಡಲ್ ಅಂತ ಇರುತ್ತೆ ಈ ರೀತಿ ದಿಕ್ಸೂಚಿ ಟೈಪ್. ಓಕೆ, ಸೊ ಇವೆಲ್ಲ ಎಕ್ಸಾಂಪಲ್ಸು. ನಿಮಗೆ ನಾಳೆ ಎಕ್ಸಾಮಲ್ಲಿ ಏನು ಕೇಳ್ತಾರೆ, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್, ಕೆಳಗಿನವುಗಳಲ್ಲಿ ಯಾವುದು ಕೃತಕ ಕಾಂತವಲ್ಲ ಅಂತ ಕೇಳ್ತಾರೆ. ಯಾವುದು ಎಕ್ಸಾಂಪಲ್ ಕೊಡ್ತಾರೆ, ಬಾರ್ ಮ್ಯಾಗ್ನೆಟ್, ಹಾರ್ಸ್ ಶೋ ಮ್ಯಾಗ್ನೆಟ್, ಮ್ಯಾಗ್ನೆಟಿಕ್ ನೀಡಲ್, ದೆನ್ ಮ್ಯಾಗ್ನೆಟೈಟ್ ಅಥವಾ ಲೋಡ್ ಸ್ಟೋನ್. ಅವಾಗ ನೀವು ಲೋಡ್ ಸ್ಟೋನ್ ಅಂತ ಚೂಸ್ ಮಾಡಬೇಕು. ಈ ರೀತಿ ನಿಮಗೆ ಪ್ರಶ್ನೆಗಳನ್ನು ಕೇಳುವ ಚಾನ್ಸ್ ಇರುತ್ತೆ ಮತ್ತು ಕೇಳ್ತಾರೆ ಬಿ. ಓಕೆ, ನೆಕ್ಸ್ಟು ಕಾಂತದ ಗುಣಲಕ್ಷಣಗಳು ಮತ್ತು ಕಾಂತೀಯ ಕ್ಷೇತ್ರ. ಓಕೆ, ಸೊ ಇದರಲ್ಲಿ ಯಾವ್ಯಾವ ಬರ್ತಾವ, ಒಂದು ಧ್ರುವೀಯತೆ ಒಂದು ಬರ್ತದೆ, ಆಮೇಲೆ ಆಕರ್ಷಣೆ ಮತ್ತು ವಿಕರ್ಷಣೆ, ಅಟ್ರಾಕ್ಷನ್ ಆ್ಯಂಡ್ ರಿಪಲ್ಷನ್. ಓಕೆ, ನೆಕ್ಸ್ಟ್ ಕಾಂತೀಯ ಕ್ಷೇತ್ರ, ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಸೊ ಇದನ್ನು ನೀವು ಇಮೇಜ್ ರೂಪದಲ್ಲಿ ನೋಡುವುದಾದರೆ, ಸೊ ಇಲ್ಲಿ ನೋಡ್ಬೋದು ಗುಣಲಕ್ಷಣಗಳು ಏನೇನು ಅದಾವಂತ. ಸೊ ಇದು ಮ್ಯಾಗ್ನೆಟ್ಟು. ಓಕೆ, ಸೊ ಇಲ್ಲಿ ಜಸ್ಟ್ ಮಿನಿಟ್, ಇದು ಮ್ಯಾಗ್ನೆಟ್ಟು, ನಾರ್ತ್ ಪೋಲ ಸೌತ್ ಪೋಲ. ಓಕೆ, ಸೊ ಇಲ್ಲಿ ನಾರ್ತ್ ಪೋಲ ಅಂದರೆ ಸೇಮ್ ಪೋಲ್ ಅಥವಾ ಸೇಮ್ ಈ ಒಂದು ಏನದಾವಲ್ಲ ಈ ಪೋಲ್ಸ್ಗಳು ಅವು ಒಂದಕ್ಕೊಂದು ಸೇಮ್ ಸೈಡ್, ಸೇಮ್ ಅಂದರೆ ಒಂದಕ್ಕೊಂದು ಹಿಂಗೆ ಅಪೋಸಿಟ್ ಹಿಡಿದಾಗ ಸೇಮ್ ಅವು ಎರಡು ಸೇಮ್ ಇರಬೇಕು ಅದರಲ್ಲಿ ಏನಾಗುತ್ತೆ ವಿಕರ್ಷಣೆ ಅಂದ್ರೇನು, ರಿಪಲ್ಷನ್. ಓಕೆ, ಅಂದರೆ ಅವು ಒಂದಕ್ಕೊಂದು ಹೊತ್ಕೊಳ್ಳಲ್ಲ. ಈ ಒಂದಕ್ಕೊಂದು ಸನಿ ತಂದಿವಿ ಅಂದ್ರೆ ಏನಾಗ್ತವ, ಈ ರೀತಿ ದೂರ ಹೋಗ್ತಾವೆ, ಅಪೋಸಿಟ್ ರಿಯಾಕ್ಷನ್ ಆಗುತ್ತೆ ಅಲ್ಲಿ. ಓಕೆ, ಅದೇ ನಾವು ನಾರ್ತ್ ಮುಂದೆ ಸೌತ್ ಅನ್ನು ತಂದರೆ ಅವಾಗ ಏನಾಗ್ತವ, ಒಂದಕ್ಕೊಂದು ಅಟ್ರ್ಯಾಕ್ಟ್ ಆಗ್ತವ, ಅಂದರೆ ಒಂದಕ್ಕೊಂದು ಹೀಗೆ ಅಟ್ರ್ಯಾಕ್ಟ್ ಆಗ್ತವ. ಓಕೆ, ಇದು ಆಕರ್ಷಣೆ ಅಂದರೆ ಅಟ್ರ್ಯಾಕ್ಷನ್. ಓಕೆ, ಇದು ರಿಪಲ್ಷನ್. ಇದು ಒಂದು ಕ್ಷೇತ್ರ ಏನಪ್ಪ, ಇದೊಂದು ಪ್ರಾಪರ್ಟಿ. ಅದರಲ್ಲೇ ಈ ಧ್ರುವೀಯತೆ ಮತ್ತು ಕ್ಷೇತ್ರ. ಧ್ರುವೀಯತೆ ಅಂದರೆ ಪೋಲ್ ಅಂದರೆ ಏನು, ಧ್ರುವ, ಎನ್ ಧ್ರುವ, ಎಸ್ ಧ್ರುವ. ಓಕೆ, ನಾರ್ತ್ ಪೋಲ್ ದಕ್ಷಿಣ ಧ್ರುವ, ಉತ್ತರ ಧ್ರುವ. ಆಮೇಲೆ ಕ್ಷೇತ್ರ ನೋಡಿ, ಇದೇನಿರುತ್ತಲ್ಲ ಇದು ಮ್ಯಾಗ್ನೆಟಿಕ್ ಫೀಲ್ಡ್, ಅಂದರೆ ಈ ಕಾಂತೀಯ ಕ್ಷೇತ್ರ ಅಂತ ಅಂತೀವಿ ನಾವು ಇದಕ್ಕೆ. ಈ ರೀತಿ ಸುತ್ತಮುತ್ತೆಲ್ಲ ಇರುತ್ತೆ ಇದು. ಓಕೆ, ನೆಕ್ಸ್ಟ್ ಇನ್ನೊಂದು ಈ ಮೋನೋಪೋಲ್ ಇರುವುದಿಲ್ಲ ಇದರಲ್ಲೇ. ಓಕೆ, ಈ ಯಾವುದೇ ಒಂದು ಮ್ಯಾಗ್ನೆಟನ್ನು ತೊಗೊಂಡ್ರೆ ಈಗ ಫಾರ್ ಸೇ ಎಕ್ಸಾಂಪಲ್ ಇದೊಂದು ಮ್ಯಾಗ್ನೆಟ್ ಅದ, ಇದನ್ನು ಒಂದು ಬ್ರೇಕ್ ಮಾಡಿದ್ರಿ ಅಂದ್ರೆ ಅವಾಗ ಈಗ ಏನು ಸೈಡೇ ಮಾಡಿ ಇಲ್ಲೇ ಮಾಡಿದ್ರು ಏನಾಗುತ್ತೆ, ನಿಮಗೆ ಬರೀ ಒಂದೇ ಪೋಲ್ ಸಿಗೋದಿಲ್ಲ, ಒಂದೇ ನಾರ್ತ್ ಪೋಲೇ ಸಿಗೋದಿಲ್ಲ ಅಥವಾ ಸೌತ್ ಪೋಲೇ ಸಿಗೋದಿಲ್ಲ. ಎಷ್ಟೇ ನೀವು ತುಣುಕು ಮಾಡಿದ್ರು, ಎಷ್ಟೇ ನೀವು ಬ್ರೇಕ್ ಮಾಡಿದ್ರು ನಿಮಗೆ ನಾರ್ತ್ ಪೋಲ್ ಸೌತ್ ಪೋಲ್ ಅಂತ ಎರಡು ಸಿಗ್ತಾವ. ಮತ್ತು ಇದರ ಒಂದು SI ಏಕಮಾನ ಅಥವಾ ಒಂದು SI ಯೂನಿಟ್, ಇಂಟರ್ನ್ಯಾಷನಲ್ ಸಿಸ್ಟಮ್ ಅಂತ ಅಂತೀವಿ. ಓಕೆ, ಇದರ SI ಯೂನಿಟ್ ಅದು ಯಾವುದು, ಟೆಸ್ಲಾ, T ಫಾರ್ ಟೆಸ್ಲಾ, ನೆನ್ಪಿಟ್ಕೊಳ್ಳಿ. ಸೊ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ಈಗ ಏನು ನೋಡಿದ್ವಿಪ್ಪ, ಈಗ ಆಲ್ರೆಡಿ ಇದನ್ನೆಲ್ಲ ನೋಡಿದ್ವಿ. ಧ್ರುವೀಯತೆ ಅಂದರೆ ಪ್ರತಿಯೊಂದು ಕಾಂತಕ್ಕೂ ಎರಡು ಧ್ರುವಗಳಿರ್ತವೆ. ಓಕೆ, ಎನ್ ಮತ್ತು ಎಸ್. ಓಕೆ, ಉತ್ತರ ಧ್ರುವ ದಕ್ಷಿಣ ಧ್ರುವ ಅಂತ ಇರ್ತವೆ. ಕಾಂತವನ್ನು ಎಷ್ಟೇ ಸಣ್ಣ ತುಂಡುಗಳಾಗಿ ಕತ್ತರಿಸಿದರೂ ಏಕಧ್ರುವವನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಅರ್ಥ ಆಯ್ತಾ? ನಾಳೆ ಏನು ಮಾಡ್ತಾರೆ, ಸ್ಟೇಟ್ಮೆಂಟ್ ರೂಪದಲ್ಲಿ ಕೊಡ್ತಾರೆ ನಿಮಗೆ. ಈ ಒಂದು VAO ಎಕ್ಸಾಮಲ್ಲಿ ಏನಂತ ಕೊಡ್ತಾರೆ, ಅಥವಾ ಒಂದು ಲ್ಯಾಂಡ್ ಸರ್ವೇಯರ್ ಎಕ್ಸಾಮಲ್ಲಿ
ಏನಂತ ಕೇಳ್ತಾರೆ, ಯಾವುದೇ ಒಂದು ಕಾಂತವನ್ನು ಎಷ್ಟೇ ಸಣ್ಣ ತುಂಡುಗಳಾಗಿ ಕತ್ತರಿಸಿದರೂ ಏಕಧ್ರುವವನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ ಅಂತ ಕೊಡ್ತಾರೆ. ಆಮೇಲೆ ಸಜಾತಿಯ ಧ್ರುವಗಳು ವಿಕರ್ಷಿಸುತ್ತವೆ, ಅಂದರೆ ಸೇಮ್ ಎನ್ ಇವೇನಾಗ್ತವೆ, ರಿಪಲ್ಷನ್ ಆಗ್ತವೆ. ಆಮೇಲೆ NS ಇವೇನಾಗ್ತವೆ, ಅಟ್ರ್ಯಾಕ್ಷನ್ ಆಗ್ತವೆ. ಓಕೆ, ಒಂದಕ್ಕೊಂದು ಕೂಡ್ತವೆ. ಓಕೆ, ಸೊ ವಿಜಾತೀಯ ಧ್ರುವಗಳು ಆಕರ್ಷಿಸುತ್ತವೆ, ಅಟ್ರ್ಯಾಕ್ಟ್ ಆಗ್ತವೆ. ಸೊ ಹೀಗೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಸಜಾತೀಯ ಧ್ರುವ ವಿಕರ್ಷಿಸುತ್ತವೆ, ವಿಜಾತೀಯ ಧ್ರುವಗಳು ಆಕರ್ಷಣೆಗೆ ಒಳಗಾಗ್ತವೆ, ಮತ್ತು ಯಾವುದೇ ಕಾಂತವನ್ನು ಎಷ್ಟೇ ಸಣ್ಣ ತುಂಡುಗಳಾಗಿ ಕತ್ತರಿಸಿದರೂ ಏಕಧ್ರುವವನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಹೀಗೆ ಕೊಟ್ಟು ಮೇಲಿನ 3 ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೊಡ್ತಾರೆ. 1 ಹೇಳಿಕೆ ಸರಿ, 2 ಸರಿ, 3 ಸರಿ. ಸೊ ಹೀಗೆ ನಿಮಗೆ ಈ ಸ್ಟೇಟ್ಮೆಂಟ್ ಬೇಸಿಸ್ ಮೇಲೆ ಕ್ವಶನ್ಗಳನ್ನು ಕೇಳಿದ್ರೆ ಆವಾಗ ನಿಮಗೆ ಟಫ್ ಹೋಗುತ್ತೆ. ಸೊ ಅದಕ್ಕೆ ಪ್ರತಿಯೊಂದು ನಿಮಗೆ ಅಷ್ಟೇ 2 ಲೈನ್ಸಲ್ಲೇ ಕೊಟ್ಟಿರ್ತೀನಿ, ಇಂಪಾರ್ಟೆಂಟ್. ಸುಮ್ಮನೆ ಒಂದು ಪ್ಯಾರಾ ಮಾಡ್ಕೋತ ಇದು ಇಲ್ಲ, ಅದಕ್ಕೆ ಪ್ರತಿಯೊಂದು ಲೈನ ಇಂಪಾರ್ಟೆಂಟ್ ಇಲ್ಲಿ. ಆಮೇಲೆ ಈ ಕಾಂತೀಯ ಕ್ಷೇತ್ರ ಈಗಾಗಲೇ ಹೇಳಿದೆ, SI ಯೂನಿಟ್ ಏನು ಎತ್ತರದ್ದು, ಮ್ಯಾಗ್ನೆಟಿಕ್ ಫೀಲ್ಡ್ದು. ದ SI ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಕಾಂತೀಯ ಕ್ಷೇತ್ರದ SI ಏಕಮಾನ ಯಾವುದು, ಟೆಸ್ಲಾ ಅಥವಾ ಗಾಸ್ ಅಂತಲೂ ಅಂತೀವಿ ನಾವು. ಗಾಸ್, ಇದು ಗ್ಲಾಸ್ ಅಲ್ಲ, ಗಾಸ್. ಓಕೆ, ಸೊ ಈ ಒಂದು ಕಾಂತದ ಸುತ್ತಲಿನ ಎಷ್ಟು ಪ್ರದೇಶದವರೆಗೆ ಅದರ ಆಕರ್ಷಣೆ ಮತ್ತು ವಿಕರ್ಷಣ ಶಕ್ತಿ ಇರುತ್ತದೆಯೋ ಅದನ್ನು ಕಾಂತೀಯ ಕ್ಷೇತ್ರ ಅಂತೀವಿ. ಅಂದರೆ ಲೆಟ್ಸ್ ಎಕ್ಸಾಂಪಲ್, ಇದು ಇದೆಯಪ್ಪ ಏನು ಮ್ಯಾಗ್ನೆಟ್ ಅದ ಇದು. ಸೊ ಇಲ್ಲೇನಾಗ್ತದೆ ಅಂದರೆ ಇದು ಎಷ್ಟದಲ್ಲ, ಎಸ್ಟಿಮೇಟ್ ಇದು ಇಷ್ಟು ಹೀಗೆ, ಅಂದರೆ ಅದರ ಒಂದು ಅಳತೆಯ ಮೇಲೆ ಅಷ್ಟೇನಾಗ್ತದೆ, ಈ ರೀತಿ ಅದರ ಒಂದು ಆಕರ್ಷಣೆ ವಿಕರ್ಷಣೆ ಅಲ್ಲಿ ಕಂಡು ಬರ್ತದೆ. ಓಕೆನಾ, ನೆಕ್ಸ್ಟ್. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಂದ್ರೆ ಪತ್ತೆ ಹಚ್ಚುವಿಕೆ. ಅಂದರೆ ಮ್ಯಾಗ್ನೆಟಿಕ್ ಕಂಪಾಸ್ ಅಥವಾ ಕಬ್ಬಿಣದ ಪುಡಿಯನ್ನು ಬಳಸಿಕೊಂಡು ಕಾಂತೀಯ ಕ್ಷೇತ್ರದ ಉಪಸ್ಥಿತಿಯನ್ನು ಪತ್ತೆ ಹಚ್ಚಬಹುದು. ಈಗ ಅದು ಮ್ಯಾಗ್ನೆಟ್ ಇದೆಯೋ ಇಲ್ಲವೋ ಅಂತ ಹೇಗೆ ಪತ್ತೆ ಹಚ್ತೀರಾ, ಈಸಿ. ಓಕೆ, ಸೊ ಹೇಗೆ ಕಬ್ಬಿಣದ ಪುಡಿ ಅಂದರೆ ಐರನ್ದು ಒಂದು ಪುಡಿ ಆಗಲಿ ಅಥವಾ ಈ ಥರ ಒಂದು ಸ್ವಲ್ಪ ಮೆಟಲ್ಲು ಅದನ್ನು ಯೂಸ್ ಮಾಡಿ ನಾವು ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡನ್ನು ಫೈಂಡ್ ಔಟ್ ಮಾಡ್ತೀವಿ. ನೆಕ್ಸ್ಟ್ ಬರುತ್ತೆ ಕಾಂತೀಯ ಪದಾರ್ಥಗಳ ವರ್ಗೀಕರಣ, ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್. ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇವುಗಳ ಉದಾಹರಣೆಗಳ ಮೇಲೆ ಕಡ್ಡಾಯವಾಗಿ ಪ್ರಶ್ನೆ ಇರ್ತದೆ. ಒಂದು ಗ್ಯಾರಂಟಿ ಕೇಳ್ತಾರೆ. ಈ ಡಯಾಮ್ಯಾಗ್ನೆಟ್, ಪ್ಯಾರಾಮ್ಯಾಗ್ನೆಟ್, ಫೆರೋಮ್ಯಾಗ್ನೆಟ್ ಇದ್ರ ಮೇಲೆ ಗ್ಯಾರಂಟಿ ಕೇಳ್ತಾರೆ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಡಯಾಮ್ಯಾಗ್ನೆಟ್, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಪ್ಯಾರಾಮ್ಯಾಗ್ನೆಟ್. ಅಥವಾ ಡಯಾಮ್ಯಾಗ್ನೆಟ್ ಕೆಲವೊಂದಿಷ್ಟು ಉದಾಹರಣೆಗಳನ್ನು ಕೊಡ್ತಾರೆ. ಈ ಕೆಳಗೆ ಕೊಟ್ಟಂಥ ಆಪ್ಷನ್ಗಳಲ್ಲಿ ಯಾವುದು ಡಯಾಕಾಂತಿಯೂ ಅಲ್ಲ, ಅಥವಾ ಯಾವುದು ಪ್ಯಾರಾಕಾಂತಿ ಇದೆ, ಯಾವುದು ಫೆರೋಕಾಂತಿ ಇದೆ. ಅದಕ್ಕೆ ನಿಮಗೆ ಈ ಡಯಾಕಾಂತಿ ಅಂದರೆ, ಪ್ಯಾರಾಕಾಂತಿ ಅಂದರೆ, ಫೆರೋಕಾಂತಿ ಅಂದರೆ ಗೊತ್ತಾಗಬೇಕು. ಸೊ ಈಗ ನಾವೇನು ಮಾಡೋಣ, ಒಂದನೇದ್ದು ಡಯಾಕಾಂತಿ. 3 ಟೈಪ್ಸ್ ಅದಾವೆ ಟೋಟಲ್ ಕಾಂತೀಯ ಪದಾರ್ಥಗಳಲ್ಲಿ, ಅಂದರೆ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಒಳಗೆ. ಒಂದು ಡಯಾಕಾಂತಿ, ನೆಕ್ಸ್ಟ್ ಪ್ಯಾರಾಕಾಂತಿ, ಫೆರೋಕಾಂತಿ. ಇಂಗ್ಲೀಷಲ್ಲಿ ಬೆಟರ್, ನೀವು ಇಂಗ್ಲೀಷಲ್ಲಿ ನೆನ್ಪಿಟ್ಕೊಳ್ಳಿ, ಡಯಾಮ್ಯಾಗ್ನೆಟ್, ಪ್ಯಾರಾಮ್ಯಾಗ್ನೆಟ್, ಫೆರೋಮ್ಯಾಗ್ನೆಟ್. ಈಗ ಪ್ಯಾರಾ ಅಂದರೆ ಏನು, ಡಯಾಮ್ಯಾಗ್ನೆಟಲ್ಲಿ ಕಾಂತದಿಂದ ಸ್ವಲ್ಪ ವಿಕರ್ಷಿಸಲ್ಪಡುತ್ತದೆ. ವಿಕರ್ಷಿಸುವುದಂದರೆ ರಿಪಲ್ಷನ್ ಅಂದರೆ ಅಟ್ರಾಕ್ಷನ್ ಅಪೋಸಿಟ್. ಓಕೆ, ಆಕರ್ಷಣೆ ವಿಕರ್ಷಣೆ. ಇಲ್ಲಿ ಅಕಾಂತೀಯ ಪದಾರ್ಥಗಳು ಅಂತ ಅದಾವೆ. ಸೊ ಇವು ನಾನ್ ಮ್ಯಾಗ್ನೆಟಿಕ್ ಬರ್ತಾವೆ. ಓಕೆ, ನಾವು ಆಮೇಲೆ ನೋಡೋಣ ಇದು ಈ ಪಾಯಿಂಟು. ಓಕೆ, ಇದನ್ನೇ ಇಟ್ಕೊಳ್ಳಿ.
ಆಮೇಲೆ ಪ್ಯಾರಾಮ್ಯಾಗ್ನೆಟ್ ಅಂದರೆ ಇಲ್ಲಿ ಕಾಂತದಿಂದ ಸ್ವಲ್ಪ ಆಕರ್ಷಿಸಲ್ಪಡುತ್ತವೆ. ಇಲ್ಲಿ ಅಟ್ರ್ಯಾಕ್ಷನ್ ಆಗ್ತದೆ, ಇಲ್ಲಿ ಪ್ಯಾರಾದಲ್ಲಿ ಅಟ್ರ್ಯಾಕ್ಷನ್ ಆಗ್ತದೆ. ನೆಕ್ಸ್ಟ್ ಫೆರೋಮ್ಯಾಗ್ನೆಟಲ್ಲಿ ಕಾಂತದಿಂದ ತೀವ್ರವಾಗಿ ಇಲ್ಲಿ ಸ್ವಲ್ಪನೇ ಆಗ್ತದೆ, ಇಲ್ಲಿ ಹೆಚ್ಚಿಗೆ ಆಗ್ತದೆ. ಓಕೆ, ಸೊ ಈಗ ಇದನ್ನು ಉದಾಹರಣೆ ಸಮೇತ ನೋಡೋಣ ಬನ್ನಿ. ಇಲ್ಲಿ ಡಯಾಕಾಂತೀಯ ಪದಾರ್ಥ ಡಯಾಮ್ಯಾಗ್ನೆಟ್. ಈ ಬಾಹ್ಯಕಾಂತೀಯ ಕ್ಷೇತ್ರದಲ್ಲಿ ಇದನ್ನು ಇಟ್ಟಾಗ ಕಾಂತೀಕರಣದ ವಿರುದ್ಧ ದಿಕ್ಕಿನಲ್ಲಿ ಅತ್ಯಂತ ದುರ್ಬಲವಾಗಿ ವಿಕರ್ಷಣೆಗೊಳ್ಳುವ ಪದಾರ್ಥಗಳು. ಅಂದರೆ ಈಗ ಯಾವುದೇ ಒಂದು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಈ ಒಂದು ಮಟೀರಿಯಲ್, ಈ ಒಂದು ಡಯಾಮ್ಯಾಗ್ನೆಟ್ ಪದಾರ್ಥಗಳನ್ನು ಇಟ್ಟಾಗ, ಲೆಟ್ಸ್ ಎಕ್ಸಾಂಪಲ್ ನೀರನ್ನು ಇಟ್ರಿ ಅಂದ್ರೆ ಬಿಸ್ಮತ್ ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಬಿಸ್ಮತ್ ಅಥವಾ ಕಾಪರ್ CU, ತಾಮ್ರ, ಜಿಂಕ್, ಜೆಡ್ಎನ್, ಚಿನ್ನ ಅಂದರೆ ಗೋಲ್ಡ್ AU, ಬೆಳ್ಳಿ AG, ಸಿಲ್ವರ್. ಸೊ ಇವುಗಳೇ ಎಲ್ಲ ಏನಾಗ್ತವೆ, ಡಯಾಮ್ಯಾಗ್ನೆಟಿಕ ಉದಾಹರಣೆಗಳು. ಇವೆಲ್ಲ ಈ ಒಂದು ಕಾಂತೀಯ ಕ್ಷೇತ್ರದಲ್ಲಿ ಇಟ್ಟಾಗ ಏನಾಗ್ತವೆ, ವಿಕರ್ಷಣೆಗೊಳ್ತವೆ ಸ್ವಲ್ಪ. ಓಕೆ, ಅತ್ಯಂತ ದುರ್ಬಲವಾಗಿ ವಿಕರ್ಷಣೆಗೊಳ್ಳುವ ಪದಾರ್ಥ. ಇವು ನೆನಪಿರ್ಬೇಕು ನಿಮಗೆ, ಇಷ್ಟಾದರೂ ನೆನಪಿಟ್ಕೊಳ್ಳಿ. ಡಯಾಮ್ಯಾಗ್ನೆಟಿಕಲ್ಲಿ ನೀರು, ಬಿಸ್ಮತ್, ತಾಮ್ರ, ಜಿಂಕ್, ಚಿನ್ನ, ಬೆಳ್ಳಿ. ಚಿನ್ನ, ಬೆಳ್ಳಿ, ತಾಮ್ರ ಇಷ್ಟು ನೆನಪಿಟ್ಕೊಳ್ಳಿ. ಚಿನ್ನ, ಬೆಳ್ಳಿ, ತಾಮ್ರ, ಆಮೇಲೆ ನೀರು, ಬಿಸ್ಮತ್, ಜಿಂಕ್ ಇವೆಲ್ಲ ಡಯಾಮ್ಯಾಗ್ನೆಟಿಕ್. ಏನಂತ ಕ್ವಶನ್ ಕೇಳ್ಬೋದು, ಬಿಸ್ಮತ್ ಇದು ಯಾವ ಪದಾರ್ಥವಾಗಿದೆ ಅಥವಾ ವಿಚ್ ಮ್ಯಾಗ್ನೆಟಿಕ್, ಇದು ಡಯಾಮ್ಯಾಗ್ನೆಟೋ, ಪ್ಯಾರಾಮ್ಯಾಗ್ನೆಟೋ, ಫೆರೋಮ್ಯಾಗ್ನೆಟೋ ಅಥವಾ ನನ್ ಆಫ್ ದೀಸ್ ಅಂತ ಕೊಡ್ತಾರೆ. ಆ ಟೈಮಲ್ಲಿ ನಮಗೆ ಇದು ನೆನಪಿರಬೇಕು. ನಿಮಗೆ ಈಗ ನೋಡಲಿಕ್ಕೆ ಈಜಿ ಅನ್ನಿಸ್ತವ, ಬಟ್ ನಾಳೆಗೆ ಎಕ್ಸಾಮಲ್ಲಿ ಕನ್ಫ್ಯೂಸ್ ಆಗ್ತವ, ಯಾವುದು ಡಯಾಮ್ಯಾಗ್ನೆಟು ಯಾವುದು ಪ್ಯಾರಾಮ್ಯಾಗ್ನೆಟು. ಆಮೇಲೆ ಪ್ಯಾರಾಮ್ಯಾಗ್ನೆಟ್ ಅಂದರೆ ಯಾವುದು, ಕಾಂತೀಯ ಕ್ಷೇತ್ರದಿಂದ ಅತ್ಯಂತ ದುರ್ಬಲವಾಗಿ ಆಕರ್ಷಿಸಲ್ಪಡುವ ಪದಾರ್ಥ. ಆಕರ್ಷಣೆ ಅಂದರೆ ಅಟ್ರ್ಯಾಕ್ಷನ್, ಒಂದಕ್ಕೊಂದು ಆಕರ್ಷಣೆಗೊಳ್ಳುವುದು. ಯಾವುದು, ಅಲ್ಯೂಮಿನಿಯಂ, ಪ್ಲ್ಯಾಟಿನಮ್, ಮ್ಯಾಂಗನೀಸ್, ಆಮ್ಲಜನಕ, ಆಕ್ಸಿಜನ್. ನೋಡಿ, ಆಕ್ಸಿಜನ್ ಕೂಡ ಇದು ಪ್ಯಾರಾಮ್ಯಾಗ್ನೆಟದು ಉದಾಹರಣೆ. ನೆಕ್ಸ್ಟ್ ಫೆರೋಮ್ಯಾಗ್ನೆಟ್ ಅಂದರೆ ಕಾಂತೀಯ ಕ್ಷೇತ್ರದಿಂದ ತೀವ್ರವಾಗಿ ಆಕರ್ಷಿಸಲ್ಪಡುವ ಮತ್ತು ಸುಲಭವಾಗಿ ಕೃತಕ ಕಾಂತಗಳನ್ನಾಗಿ ಮಾಡಬಹುದಾದ ಪದಾರ್ಥಗಳು. ನಿಮಗೆ ನಾರ್ಮಲಾಗಿ ಇದು ಗೊತ್ತದ, ಫೆರೋಮ್ಯಾಗ್ನೆಟ್ ನೆನಪಿಟ್ಕೊಳ್ಳೋದು. ಫೆರಸ್ ಇದನ್ನು ನೆನಪಿಡ್ಬೇಕು ನಿಮಗೆ. ಇಲ್ಲಿ ಇದು ನೀವು ನೋಡಬೇಕು, ಮ್ಯಾಗ್ನೆಟೈಟ್ Fe3O4 Fe ಇದನ್ನು ನೆನಪಿಟ್ಕೊಳ್ಳಿ. ಇಲ್ಲಿ ಏನು ಬರುತ್ತೆ, ಫಿಕ್ಸ, ಕಬ್ಬಿಣ. ಅಂದರೆ ಇವಕ್ಕೆ ಅಟ್ರ್ಯಾಕ್ಷನ್ ಜಾಸ್ತಿ. ನೀವು ಇದಕ್ಕೆ ಒಂದು ಮ್ಯಾಗ್ನೆಟನ್ನು ಹಚ್ಚಿ ಐರನ್ಗೆ ಜಲ್ದಿ ಅಟ್ರ್ಯಾಕ್ಷನ್ ಮಾಡ್ಕೋತದ. ನಿಕ್ಕೆಲ್ ಕೂಡ ಹಾಗೆ, ಕೋಬಾಲ್ಟ್ ಕೂಡ ಹಾಗೆ, ಅಲ್ನಿಕೋ ಕೂಡ ಹಾಗೆ. ಅಲ್ನಿಕೋ ಅಂದರೆ ಏನು, ಅಲ್ನಿಕೋ ಇದೊಂದು ಏನಿದೆಯಪ್ಪ, ಮಿಶ್ರಧಾತು ಅಂದರೆ ಬೇರೆ ಬೇರೆ ಎಲಿಮೆಂಟ್ಸ್ಗಳನ್ನು ಕೂಡಿಸಿ ಅದರ ಒಂದು ಕಾಂಪೋಸಿಷನಿಂದ ಕೂಡಿಸಿ ಆ ಒಂದು ಧಾತುಗಳನ್ನು ಕೂಡಿಸಿ ಇದನ್ನು ಮಿಶ್ರಧಾತು ಅಂತ ಅಂತೀವಿ. Al ಫಾರ್ ಅಲ್ಯೂಮಿನಿಯಂ, ಇದು Ni ನಿಕಲ್, ಆಮೇಲೆ CO ಕೋಬಾಲ್ಟ್. ಸೊ ಇವೆಲ್ಲ ಎಲಿಮೆಂಟ್ಸ್ಗಳು ಕೂಡಿ ಅಲ್ಲಿಕೋ ಅಂತ ತಯಾರಾಗುತ್ತೆ. ಇವೆಲ್ಲ ಫೆರೋಮ್ಯಾಗ್ನೆಟ್. ಅಂದರೆ ಇಲ್ಲಿ ಆಕರ್ಷಣೆ ಜಾಸ್ತಿ ಇರುತ್ತೆ, ಪ್ಯಾರಾಮ್ಯಾಗ್ನೆಟಲ್ಲಿ ಆಕರ್ಷಣೆ ಕಡಿಮೆ ಇರುತ್ತೆ, ಆಮೇಲೆ ಡಯಾಮ್ಯಾಗ್ನೆಟಲ್ಲಿ ವಿಕರ್ಷಣೆ ಇರುತ್ತೆ. ಇಲ್ಲಿ ಅರ್ಥ ಆಯ್ತಾ, ABCD ಆಯಿತು. ಸೊ ಇದರಲ್ಲಿ ಇನ್ನೊಂದು ನಾನ್ ಮ್ಯಾಗ್ನೆಟಿಕ್ ಅಂದರೆ ಅಕಾಂತೀಯ ಪದಾರ್ಥಗಳು. ಇಲ್ಲಿ ಮ್ಯಾಗ್ನೆಟಿಕ್ ಕಿಂಚಿತ್ತೂ ಆಕರ್ಷಣೆ ಇರಲ್ಲ. ಅದಕ್ಕೇನು ಅಂದರೆ ಈಗ ಒಂದು ಮ್ಯಾಗ್ನೆಟ್ ತಂದಿವಿ ಅಂದರೆ ಅದರ ಮುಂದೆ ಒಂದು ಪ್ಲಾಸ್ಟಿಕ್ ಇಟ್ರಿ ಅಥವಾ ಒಂದು ಗ್ಲಾಸನ್ನು ಇಟ್ರಿ ಅಂದರೆ ಅಲ್ಲಿ ಅಟ್ರ್ಯಾಕ್ಷನ ಇರೋದಿಲ್ಲ.
ಅರ್ಥ ಆಯ್ತಾ? ಮರ, ಪ್ಲಾಸ್ಟಿಕ್ಕು, ಗಾಜು ಇದನ್ನು ನೀವು ಈಸಿಯಾಗಿ ಹೇಳ್ಬೋದು. ಸಿಯರ್ ಫಾರ್ ಮೋರ್ ವಿಜಿಬಿಲಿಟಿ. ಸೊ ಇಲ್ಲಿ ಕಾಂತೀಯ ಪದಾರ್ಥಗಳ ವಿಧಗಳನ್ನು ನೀವು ನೋಡ್ಬೋದು ಇಲ್ಲಿ. ಸೊ ಅಕಾಂತೀಯ ಪದಾರ್ಥಗಳು ಅಂದರೆ ಕಾಂತಕ್ಕೆ ಆಕರ್ಷಿತವಾಗದ ಒಂದು ವುಡನ, ಆಮೇಲೆ ಪ್ಲಾಸ್ಟಿಕ್ಕು, ಗ್ಲಾಸು ಇವೆಲ್ಲ ಏನಾಗ್ತವೆ, ಅಟ್ರ್ಯಾಕ್ಷನ್ ಆಗೋದಿಲ್ಲ. ಆಮೇಲೆ ಡಯಾಕಾಂತಿ ಅಂದರೆ ನೀರು, ಅಂದರೆ ನೋಡಿ ಅಪೋಸಿಟ್ ಇದೆ, ರಿಪಲ್ಷನ್. ಆಮೇಲೆ ಬಿಸ್ಮತ್ತು, ಕಾಪರು, ಬಿಸ್ಮತ್, ಕಾಪರ್ ಇವೆಲ್ಲ ಏನಾಗ್ತವೆ ಡಯಾಕಾಂತಿ ಉದಾಹರಣೆ. ನೆಕ್ಸ್ಟ್ ಪ್ಯಾರಾಕಾಂತಿ ಅಂದರೆ ಸ್ವಲ್ಪ ಆಕರ್ಷಿಸಲ್ಪಡುವ, ಅಂದರೆ ಅಲ್ಯೂಮಿನಿಯಂ ಫಾಯಿಲು, ಆಮೇಲೆ ಪ್ಲ್ಯಾಟಿನಮ್ ವಯರು, ಆಮೇಲೆ ಆಕ್ಸಿಜನ್. ನೆಕ್ಸ್ಟ್ ಫೆರೋಕಾಂತಿ ತೀವ್ರವಾಗಿ ಆಕರ್ಷಿಸಲ್ಪಡುವ, ಇವೆಲ್ಲ ಐರನ್ ಇವು ನೇಲ್ಸ್ ಅದಾವಲ್ಲ, ಆಮೇಲೆ ನಿಕ್ಕಲ್ಲು, ಕೋಬಾಲ್ಟು ಇವೆಲ್ಲ ಏನಾಗ್ತಪ್ಪ ಅಟ್ರ್ಯಾಕ್ಷನ್ಗೊಳಗಾಗ್ತವೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡ್ಕೊಳ್ಳಿ. ನೆಕ್ಸ್ಟ್ ಕಾಂತಗಳನ್ನು ತಯಾರಿಸುವ ವಿಧಾನಗಳು. ನೀವು ಈ ಒಂದು ಇಮೇಜನ್ನು ನೋಡ್ಕೊಳ್ಳಿ. ಇದನ್ನು ಸ್ವಲ್ಪ ನಾನು ಥೆರಾಟಿಕಲ್ ಹೇಳಿ ನಿಮಗೆ ಇಲ್ಲಿ ಬರ್ತೀನಿ. ಯಾಂತ್ರಿಕ ವಿಧಾನ, ವಿದ್ಯುತ್ ವಿಧಾನ. ಓಕೆ, ಸಿಯರ್ ಇದರಲ್ಲಿ ಅಂದರೆ ಕಾಂತಗಳನ್ನು, ಮ್ಯಾಗ್ನೆಟಿಕ್ಗಳನ್ನು ಹೇಗೆ ತಯಾರು ಮಾಡ್ತೀರಾ? ಈಗ ನ್ಯಾಚುರಲ್ ಆಗಿ ಸಿಗ್ತದ ಅದು ಬೇರೆ, ಬಟ್ ಕೃತಕವಾಗಿ ಆರ್ಟಿಫಿಷಿಯಲ್ ಆಗಿ ನಾವು ಹೇಗೆ ತಯಾರು ಮಾಡ್ಬೋದು? ಸೊ ಒಂದು ಮೆಕ್ಯಾನಿಕಲ್ ಮೆಥಡ್ ಅಂತ ಇದೆ. ಮೆಕ್ಯಾನಿಕಲ್ ಮೆಥಡ್ ಅಂದರೆ ಕಬ್ಬಿಣದ ಪಟ್ಟಿಯ ಮೇಲೆ ದಂಡಕಾಂತವನ್ನು ಒಂದೇ ದಿಕ್ಕಿನಲ್ಲಿ ಪದೇ ಪದೇ ಉಜ್ಜುವ ಮೂಲಕ ಕಾಂತೀಕರಿಸುವುದು. ವೆದರ್ ಇಟ್ ಇಸ್ ಅ ಸಿಂಗಲ್ ಟಚ್ ಆರ್ ಡಬಲ್ ಟಚ್ ಮೆಥಡ್. ಈಗ ಒಂದು ಕಬ್ಬಿಣದ ಪಟ್ಟಿ ಅದ, ಈ ಪಟ್ಟಿಯ ಮೇಲೆ ಒಂದು ದಂಡಕಾಂತ ಅಥವಾ ಈ ಒಂದು ಬಾರ್ ಮ್ಯಾಗ್ನೆಟ್ ಒಂದೇ ದಿಕ್ಕಿನಲ್ಲಿ ಪದೇ 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 ತಿಕ್ಕಿರಂದ್ರೆ ಅಲ್ಲಿ ಏನಾಗ್ತದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಉಂಟಾಗ್ತದೆ. ಹೀಗಾಗಿ ಅದು ಏನಾಗ್ತದೆ, ಸ್ವಲ್ಪ ಮ್ಯಾಗ್ನೆಟಾಗಿ ರೂಪುಗೊಳ್ತದೆ. ಆಮೇಲೆ ಎರಡನೇದು ವಿದ್ಯುತ್ ವಿಧಾನ ಅಂದರೆ ಇಲೆಕ್ಟ್ರಿಕಲ್ ಮೆಥಡ್. ಲೆಟ್ಸ್ ಎಕ್ಸಾಂಪಲ್, ವಾಹಕ ತಂತಿಯ, ವಾಹಕ ಅಂದ್ರೇನು, ಕಂಡಕ್ಟರ್. ಯಾವುದರಲ್ಲಿ ಕರೆಂಟ್ ಪಾಸ್ ಆಗ್ತದೆ ಅದಕ್ಕೆ ನಾವು ವಾಹಕ ಅಂತೀವಿ ಅಥವಾ ಕಂಡಕ್ಟರ್ ಅಂತೀವಿ. ಸೊ ಆ ಒಂದು ಕಂಡಕ್ಟರ್, ಆ ಒಂದು ವಾಹಕ ತಂತಿಯ ಒಂದು ವಾಯರ್, ಈ ವಾಯರ್ ಸುರುಳಿಯೊಳಗೆ ಈ ರೀತಿ ಸುರುಳಿಯೊಳಗೆ ಫೆರೋಕಾಂತೀಯ ವಸ್ತುವನ್ನಿಟ್ಟು, ಫೆರೋಕಾಂತೀಯ ವಸ್ತು, ಫೆರೋ ಅಂದರೆ ಏನು, ಫೆರೋಕಾಂತಿ, ಫೆರೋಮ್ಯಾಗ್ನೆಟ್ ಇದರ ವಸ್ತು ಅಂದರೆ ಯಾವುದಪ್ಪ, ಐರನ್. ಇದನ್ನಿಟ್ಟು ಅದರ ಮೂಲಕ ಗರಿಷ್ಠ ನೇರ ವಿದ್ಯುತ್ ಅಂದರೆ ಡೈರೆಕ್ಟ್ ಕರೆಂಟನ್ನು ಹರಿಸುವ ಮೂಲಕ ಶಕ್ತಿಶಾಲಿ ಕಾಂತಗಳನ್ನು ತಯಾರಿಸುವುದು. ಇದು ವಿದ್ಯುತ್ ವಿಧಾನ ಅಥವಾ ಇಲೆಕ್ಟ್ರಿಕಲ್ ಮೆಥಡ್. ಈಗ ಇಮೇಜಲ್ಲಿ ನೋಡ್ಬೋದು, ನಿಮಗೆ ಮತ್ತೆ ಒಂದು ಐಡಿಯಾ ಸಿಗ್ತದೆ. ಇಲ್ಲಿ ನೋಡಿ, ಇದು ಮೆಕ್ಯಾನಿಕಲ್ ಮೆಥಡು. ಸೊ ಇದು ಕಬ್ಬಿಣದ ಒಂದು ಪಟ್ಟಿ ಅದು. ಓಕೆ, ಇದು ಕಬ್ಬಿಣದ ಪಟ್ಟಿ ಅದ. ಓಕೆ, ಈ ರೀತಿ ಇಟ್ಟಿದ್ವಿ. ಇಲ್ಲಿ ಏಕಸ್ಪರ್ಶ, ದ್ವಿಸ್ಪರ್ಶ ಅಂತ ಎರಡು ಬರ್ತವೆ. ಪದೇ ಪದೇ ಉಜ್ಜೋದು ಈ ರೀತಿ ನೋಡಿ, ಈ ರೀತಿ ಏನದಲ್ಲ, ಸೊ ಈ ರೀತಿ ಉಜ್ಜೋದು. ಹೀಗೆ ಉಜ್ಜೋದ್ರ ಮೂಲಕ ಇಲ್ಲಿ ಏನಾಗ್ತದೆ, ಇದು ಒಂದು ಮ್ಯಾಗ್ನೆಟಿಕ್ ಒಂದು ಫೀಲ್ಡನ್ನು ತಯಾರು ಆಗ್ತದೆ ಅಲ್ಲಿ, ಅಂದರೆ ಆ ಶಕ್ತಿಯನ್ನು ಪಡೀತದೆ. ಇದು ಸ್ವಲ್ಪ ಅಂದರೆ ಇದರದೊಂದು ಶಕ್ತಿ, ಎನರ್ಜಿ ಕಮ್ಮಿ ಇಲ್ಲಿ. ಬಟ್ ನಿಮಗೆ ಪವರ್, ಮೋರ್ ಪವರ್ಡ್ ಮ್ಯಾಗ್ನೆಟ್ ಅಂದರೆ ಮ್ಯಾಗ್ನೆಟಿಕ್ ಪವರ್ ಹೆಚ್ಚಿಗೆ ಬೇಕಂದ್ರೆ ನೀವು ಬೆಟರ ಇಲೆಕ್ಟ್ರಿಕಲ್ ಮೆಥಡ್ಲೇ ಪಡಿಬೋದು. ಅದು ಹೇಗೆ? ಈಗ ಒಂದು ಫೆರೋಮ್ಯಾಗ್ನೆಟಿಕ್ ಕೋರ್, ಇದು ಫೆರೋಮ್ಯಾಗ್ನೆಟಿಕ್ ಕೋರ್ ಅಂದರೆ ಒಂದು ವಸ್ತು ಅಥವಾ ಒಂದು ಕಬ್ಬಿಣದ ರಾಡು. ಅದನ್ನು ಈ ಒಂದು ವಿದ್ಯುತ್ ಸುರುಳಿ, ಇದಕ್ಕೆ ನಾವು ಏನಂತೀವಿ, ಸೋಲ್ನಾಯ್ಡ್ ಅಂತೀವಿ. ಓಕೆ, ಸೊ ಇದನ್ನು ಸುತ್ತಿ ಏನು ಮಾಡ್ತೀವಪ್ಪ, ಇದಕ್ಕೆ ಡೈರೆಕ್ಟ್ ಕರೆಂಟನ್ನು ಕೊಡ್ತೀವಿ ಬ್ಯಾಟ್ರಿ ಮೂಲಕ. ಸೊ ಈ ರೀತಿ ಕರೆಂಟನ್ನು ಹರಿಸಿದಾಗ ನಾವು ಶಕ್ತಿಶಾಲಿ ಈ ಒಂದು ಮ್ಯಾಗ್ನೆಟ್ಸ್ಗಳನ್ನು ತಯಾರಿಸಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ಸೊ ಇದು ಬೆಸ್ಟ್ ಮೆಥಡು. ನೆಕ್ಸ್ಟ್ ಮತ್ತೊಂದು ಪಾಯಿಂಟ್ ಏನಪ್ಪ, ಭೂಕಾಂತತ್ವ ಮತ್ತು
ಕಾಂತೀಯ ರಕ್ಷಣೆ. ಓಕೆ, ಭೂಕಾಂತತ್ವ ಭೂಮಿ ಅಂದರೆ ಭೂಮಿನೇ ಒಂದು ಏನಪ್ಪ ಒಂದು ದೈತ್ಯ ಕಾಂತ ಅಂತ ಅಂತೀವಿ ನಾವು. ಓಕೆ, ಸೊ ಇದು ನಾರ್ತ್ ಪೋಲು ಸೌತ್ ಪೋಲು ಏನದಪ್ಪ ಇವು ಉತ್ತರ ಧ್ರುವ ದಕ್ಷಿಣ ಧ್ರುವದಲ್ಲೇ. ಓಕೆ, ಸೊ ನಾರ್ತ್ ಪೋಲ್ ಸೌತ್ ಪೋಲ್ ಬರ್ತವೆ. ಓಕೆ, ಸೊ ನಾವೀಗ ಸ್ವಲ್ಪ ಮಾಹಿತಿಯನ್ನು ಕಲೆ ಹಾಕೋಣ. ನೋಡಿ, ಅರ್ತ್ ಮ್ಯಾಗ್ನೆಟಿಸಮ್ ಅಥವಾ ಭೂಕಾಂತತ್ವ. ಭೂಮಿಯು ಕೂಡ ಒಂದು ದೈತ್ಯ ಕಾಂತದಂತೆ ವರ್ತಿಸುತ್ತದೆ. ಭೂಮಿನೂ ಒಂದು ಮ್ಯಾಗ್ನೆಟ್ ಇದ್ದಂಗೆ. ಅದಕ್ಕೂ ಸೌತ್ ಪೋಲ ಆಮೇಲೆ ನಾರ್ತ್ ಪೋಲ್ ಅಂತ ಇದ್ದಾವೆ. ಭೂಮಿಯ ಕೇಂದ್ರದಲ್ಲಿರುವ ದ್ರವ ರೂಪದ ಕಬ್ಬಿಣ ಓಕೆ ಮತ್ತು ನಿಕ್ಕಲ್ ಚಲನೆಯಿಂದಾಗಿ ಡೈನಮೋ ಎಫೆಕ್ಟ್ ಆಗ್ತದೆ ಅಲ್ಲಿ. ಅದರಿಂದ ಈ ಕಾಂತತ್ವ ಸೃಷ್ಟಿಯಾಗಿದೆ. ಅರ್ಥ ಆಯ್ತಾ? ಈಗ ಭೂಮಿ ಹೇಗಿದೆ? ಈ ಒಂದು ಜಾಯ್ಡ್, ಯಾವುದಪ್ಪ ಜಾಯ್ಡ್, ಈ ಒಂದು ಶೇಪ್ನಲ್ಲಿದೆ. ಇಲ್ಲಿ ಕೋರ್ ನೋಡಿ, ಕೋರ್ ಇಲ್ಲಿ ಮ್ಯಾಂಟಲ್ ಬರುತ್ತೆ, ಆಮೇಲೆ ಮ್ಯಾಂಟಲ್ ಆದಮೇಲೆ ಕ್ರಸ್ಟು. ಓಕೆ, ಈ ರೀತಿ ಬರುತ್ತೆ. ಸೊ ಇಲ್ಲಿ ನಟ್ಟ ನಡುವೆ ಏನದ? ದ್ರವ ರೂಪದ ಕಬ್ಬಿಣ ಮತ್ತು ನಿಕ್ಕಲ್, ಕಬ್ಬಿಣ ಐರನ್ ಮತ್ತು ನಿಕ್ಕಲ್. ಓಕೆ, ಫೆನಿ. ಸೊ ಇದರ ಒಂದು ಚಲನೆಯಿಂದ ಅದೇನಾಗ್ತದೆ, ಲಿಕ್ವಿಡ್ ಈ ರೀತಿ ಚಲನೆ ಆಗ್ತದೆ. ಇದರಿಂದ ಏನಾಗ್ತದೆ, ಇಲ್ಲಿ ಈ ಒಂದು ಮ್ಯಾಗ್ನೆಟಿಸಮ್ ತಯಾರಾಗ್ತದೆ. ಓಕೆ, ಸೊ ಭೂಮಿಯ ಕಾಂತೀಯ ಧ್ರುವಗಳು ಭೌಗೋಳಿಕ ಧ್ರುವಗಳಿಗೆ ತದ್ವಿರುದ್ಧವಾಗಿರುತ್ತವೆ. ಅಂದರೆ ಅರ್ಥ ಆಯ್ತಾ? ಈಗ ಭೂಮಿ ಇದು ಹೀಗಿದೆ, ಇದು ನಮಗೇನು ಗೊತ್ತು, ಇದು ಉತ್ತರ ಧ್ರುವ. ಓಕೆ, ಉತ್ತರ ನಾರ್ತ್ ಪೋಲ್ ಅಂತ ಅಂತೀವಿ. ಆಮೇಲೆ ಇದು ಸೌತ್ ಪೋಲ್, ದಕ್ಷಿಣ ಧ್ರುವ. ಇದು ನಾರ್ಮಲಾಗಿ ಗೊತ್ತು. ಬಟ್ ಇಲ್ಲಿ ಕಾಂತೀಯ ಧ್ರುವ ಅಂತ ಬಂದರೆ, ಅಂದರೆ ಒಂದು ಮ್ಯಾಗ್ನೆಟ್ ಅಂತ ನಾವು ತೊಗೊಂಡ್ರೆ ಇದು ಸೌತ್ ಆಗುತ್ತೆ, ಇದು ನಾರ್ತ್ ಆಗುತ್ತೆ. ನೋಡಿ, ಭೂಮಿಯ ಭೌಗೋಳಿಕ ಉತ್ತರ ಧ್ರುವದ ಬಳಿ ಭೂಕಾಂತದ ದಕ್ಷಿಣ ಧ್ರುವವಿರುತ್ತದೆ. ನೋಡಿ, ಇಲ್ಲಿ ನಾರ್ತ್ ಪೋಲಲ್ಲಿ ಇಲ್ಲಿ ದಕ್ಷಿಣ ಧ್ರುವ ಇರುತ್ತೆ, ಅಪೋಸಿಟ್ಟು. ಓಕೆ, ಸೊ ಅದೇ ರೀತಿ ಸೊ ಈ ಒಂದು ಮ್ಯಾಗ್ನೆಟಿಕ್ ಶಿಲ್ಡಿಂಗ್, ಈ ಕಾಂತೀಯ ರಕ್ಷಣೆ ಯಾವ ರೀತಿ ಮಾಡ್ಬೋದು ನಾವು? ಸೂಕ್ಷ್ಮ ಉಪಕರಣಗಳನ್ನು ಬಾಹ್ಯ ಕಾಂತೀಯ ಕ್ಷೇತ್ರದಿಂದ ರಕ್ಷಿಸಲಿಕ್ಕೆ ಅವುಗಳ ಸುತ್ತ ಸಾಫ್ಟ್ ಐರನ್ ಕವಚವನ್ನು ನಾವು ಬಳಸಬೇಕು. ಓಕೆ, ನೋಡಿ, ಈಗಾಗಲೇ ಹೇಳಿದ ಹಾಗೆ ಭೂಮಿ ಭೌಗೋಳಿಕ ಇದು ಉತ್ತರ ಧ್ರುವ, ಇದು ಮೇಲಿಂದು. ಬಟ್ ಇದು ದಕ್ಷಿಣ ಧ್ರುವ ಆಗ್ತದೆ, ಸೌತ್ ಪೋಲ್ ಆಗ್ತದೆ. ಇದು ನಾರ್ತ್ ಪೋಲ್, ಇದು ಭೌಗೋಳಿಕ ದಕ್ಷಿಣ ಧ್ರುವ. ಇಲ್ಲಿ ಒಳಗಡೆ ಕೋರ್, ಇಲ್ಲಿ ಕೋರ್ ಇದೆ ಇದು. ಓಕೆ, ಸೊ ಇಲ್ಲಿ ಏನಾಗ್ತದೆ, ಈ ಐರನ್ Fe ಮತ್ತು ನಿಕ್ಕೆಲ್ ಇವುಗಳ ಚಲನೆಯಿಂದ ಅಂದರೆ ಡೈನಮೋ ಎಫೆಕ್ಟ್ ಆಗ್ತದೆ. ಇಲ್ಲಿ ಡೈನಮೋ ಎಫೆಕ್ಟ್ ಡ್ಯೂ ಟು ದಿ ವಿಚ್ ಇಫೆಕ್ಟ್ ಇಟ್ ಆ್ಯಕ್ಟ್ ಆ್ಯಸ್ ಅ ಮ್ಯಾಗ್ನೆಟ್ ಅಂತ ಕೇಳ್ತಾರೆ, ಅದು ಡೈನಮೋ ಇಫೆಕ್ಟು. ಓಕೆ, ನೆಕ್ಸ್ಟ್ ಈ ಕಾಂತತ್ವವನ್ನು ಹೇಗೆ ಒಂದು ರಕ್ಷಣೆ ಮಾಡೋದು? ಹೇಗೆ ರಕ್ಷಣೆ ಮಾಡೋದಂದರೆ, ಇಲ್ಲಿ ಮೃದು ಕಬ್ಬಿಣದ ಕವಚವನ್ನು ಇಟ್ಟು ಸೊ ನಾವು ಈ ಒಂದು ಸೂಕ್ಷ್ಮ ಉಪಕರಣಗಳ ರಕ್ಷಣೆ ಮಾಡ್ಬೋದಾಗಿದೆ. ನೆಕ್ಸ್ಟು ದಂಡಕಾಂತದ ಸುತ್ತಲಿನ ಕಾಂತೀಯ ಬಲರೇಖೆಗಳು, ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್. ಇವು ಕಾಂತೀಯ ಕ್ಷೇತ್ರದ ದಿಕ್ಕನ್ನು ತೋರಿಸುವ ಕಾಲ್ಪನಿಕ ವಕ್ರರೇಖೆಗಳಾಗಿವೆ. ಸೊ ಇಲ್ಲಿ ಲಕ್ಷಣಗಳನ್ನು ನೋಡಬೇಕಾದ್ರೆ, ಇವು ಕಾಂತದ ಹೊರಗೆ ಉತ್ತರ ಧ್ರುವದಿಂದ ಎನ್ ಪೋಲ್ದಿಂದ ಹೊರಟು ದಕ್ಷಿಣ ಧ್ರುವವನ್ನು ತಲುಪುತ್ತವೆ. ನೋಡಿ, ಹೀಗೆ ಈ ರೀತಿ ಹಿಂಗೆ ದಕ್ಷಿಣದಿಂದ ಉತ್ತರಕ್ಕೆ ಹೋಗಿ ತಲುಪ್ತವೆ. ಅಥವಾ ಜಸ್ಟ್ ಇದು ಎಸ್ಸು, ಇದು ನಾರ್ತು, ಅಂದರೆ ನಾರ್ತ್ದಿಂದ ಸೌತ್ಗೆ ಹೋಗಿ ತಲುಪ್ತಾವೆ. ಕಾಂತದ ಒಳಗೆ ದಕ್ಷಿಣದಿಂದ ಅಂದರೆ ಇಲ್ಲಿ ಒಳಗಡೆ ಇಲ್ಲಿ ದಕ್ಷಿಣದಿಂದ ಉತ್ತರಕ್ಕೆ ಚಲಿಸುತ್ತವೆ, ಅಂದರೆ ಮುಚ್ಚಿದ ವೃತ್ತಗಳು. ಅರ್ಥ ಆಯ್ತಾ? ನೆಕ್ಸ್ಟ್, ಎರಡು ಕಾಂತೀಯ ಬಲರೇಖೆಗಳು ಎಂದು ಪರಸ್ಪರ ಛೇದಿಸುವುದಿಲ್ಲ. ನೆವರ್ ಇಂಟರ್ಸೆಕ್ಟ್ ಅಂದರೆ ಈ ರೀತಿ ಕ್ರಾಸ್ ಆಗೋದಿಲ್ಲ. ನೋಡಿ,
ಒಂದಕ್ಕೊಂದು ಛೇದಿಸುವುದು, ಇದಕ್ಕಂತಾರೆ ಒಂದಕ್ಕೊಂದು ಛೇದಿಸುವುದು. ನಾಳೆ ಎಕ್ಸಾಮಲ್ಲಿ ಇದನ್ನು ಕೇಳ್ತಾರೆ. ಕಾಂತದ ಹೊರಗೆ ಉತ್ತರ ಧ್ರುವದಿಂದ ಹೊರಟು ದಕ್ಷಿಣ ಧ್ರುವವನ್ನು ತಲುಪುತ್ತವೆ. ಇದು ಕರೆಕ್ಟೋ ತಪ್ಪೋ? ಓಕೆ, ಕಾಂತದ ಹೊರಗೆ N2S, ಆಮೇಲೆ ಕಾಂತದ ಒಳಗೆ ಮ್ಯಾಗ್ನೆಟ್ ಒಳಗಡೆ ಸೌತ್ದಿಂದ ನಾರ್ತ್, ಈ ರೀತಿ. ಆಮೇಲೆ ಧ್ರುವಗಳ ಬಳಿ ಬಲರೇಖೆಗಳು ದಟ್ಟವಾಗಿದ್ದು ಕಾಂತೀಯ ಶಕ್ತಿ ಗರಿಷ್ಠವಾಗಿರ್ತದೆ. ಎಲ್ಲಿ ಹೆಚ್ಚು ಒಂದು ಎನರ್ಜಿ ಇರುತ್ತೆ ಅಂತ ಕೇಳ್ತಾರೆ, ಶಕ್ತಿ. ಸೊ ಇಲ್ಲಿ ಪೋಲ್ಗಳಲ್ಲಿ ಇಲ್ಲಿ ಹೆಚ್ಚಿಗೆ ಒಂದು ಕಾಂತೀಯ ಶಕ್ತಿ, ಮ್ಯಾಗ್ನೆಟಿಕ್ ಎನರ್ಜಿ ಇರ್ತದೆ ಅಲ್ಲಿ. ಸೊ ಸಿಯರ್ ಫಾರ್ ಮೋರ್ ಕ್ಲಾರಿಟಿ ನೋಡಿ, ಮುಚ್ಚಿದ ವೃತ್ತಗಳು. ಓಕೆ, ಜಸ್ಟ್ ಅ ಮಿನಿಟ್. ಮುಚ್ಚಿದ ವೃತ್ತಗಳು. ಓಕೆ, ಸೊ ಇಲ್ಲಿ ಹೊರಗಡೆ ಲೆಟ್ಸ್ ಸಿ 1 ಮಿನಿಟ್. ಇದು ಸೌತ್ ಪೋಲು, ಇದು ನಾರ್ತ್ ಪೋಲು. ಸೊ ಇಲ್ಲಿ ಹೊರಗಡೆ ಹೆಂಗಾಗ್ತವೆ ನೋಡಿ, ಈ ರೀತಿ ಸೌತ್ದಿಂದ ನಾರ್ತ್ಗೆ ಬರ್ತಾವೆ, ಸೌತ್ದಿಂದ ನಾರ್ತು. ಬಟ್ ಇಲ್ಲಿ ಒಳಗಡೆ ಏನಾಗ್ತವೆ, ನಾರ್ತ್ದಿಂದ ಸೌತ್ಗೆ ಹೋಗ್ತವೆ, ಅಪೋಸಿಟ್ ಆಗ್ತವೆ ಇಲ್ಲಿ. ಆಮೇಲೆ ಧ್ರುವಗಳ ಬಳಿ ಶಕ್ತಿ ಹೆಚ್ಚಿರ್ತದೆ. ಇಲ್ಲಿ ನೋಡಿ, ಈ ಭಾಗದಲ್ಲಿ ಏನಪ್ಪ ಶಕ್ತಿ ಹೆಚ್ಚಿರುತ್ತೆ. ಓಕೆ, ಸೊ ಮತ್ತು ಇವು ಇಂಟರ್ಸೆಕ್ಟ್ ಆಗೋದಿಲ್ಲ, ಒಂದಕ್ಕೊಂದು ಛೇದಿಸುವುದಿಲ್ಲ. ಓಕೆ, ಸೊ ಇದೊಂದು ಪಾಯಿಂಟು. ನೆಕ್ಸ್ಟ್ ಪಾಯಿಂಟು, ವಿದ್ಯುತ್ ಕಾಂತತ್ವ, ಇಲೆಕ್ಟ್ರೋಮ್ಯಾಗ್ನೆಟಿಸಮ್ ಆ್ಯಂಡ್ ಇನ್ಸ್ಟ್ರೂಮೆಂಟ್ಸ್. ಈಗ ಈ ವಿದ್ಯುತ್ ಕಾಂತತ್ವ ಮತ್ತು ಅದರ ಉಪಯೋಗ ಏನು, ಇದೆಲ್ಲ ಹೇಳಿದ್ರಿ. ಬಟ್ ಇದರ ಒಂದು ಯೂಸ್ ಏನು? ಸೊ ವಿದ್ಯುತ್ ಕಾಂತತ್ವ ಅಂದರೆ, ಸೊ ನಿಮ್ಗೆ ಗೊತ್ತು, ವಾಹಕ ತಂತಿಯಲ್ಲಿ ವಿದ್ಯುತ್ ಹರಿದಾಗ ಅದರ ಸುತ್ತ ಕಾಂತೀಯ ಕ್ಷೇತ್ರ ಏನಾಗ್ತದೆ, ಸೃಷ್ಟಿಯಾಗ್ತದೆ ಎಂಬುದನ್ನು ಯಾರು ಹೇಳಿದರು? ಹ್ಯಾನ್ಸ್ ಕ್ರಿಶ್ಚಿಯನ್ ಎರ್ಸ್ಟೈಡ್ ಇವರು ಪತ್ತೆ ಹಚ್ಚಿದರು. ಕೇಳ್ತಾರೆ ನಾಳೆ, ಹೂ ಇನ್ವೆಂಟೆಡ್ ದ ಇಲೆಕ್ಟ್ರೋಮ್ಯಾಗ್ನೆಟಿಸಮ್? ಕೊಡ್ತಾರೆ ನಿಮಗೆ ಒಂದು ಥೋಡೆ ಎಕ್ಸಾಂಪಲ್. ಏನಪ್ಪ, ರುದರ್ಫೋರ್ಡ್ ಕೊಡ್ತಾರೆ, ಆಮೇಲೆ ಮತ್ತು ಬೇರೆ ಬೇರೆ ನೀಲ್ಸ್ ಬೋರ್ ಕೊಡ್ತಾರೆ, ಆಮೇಲೆ ಇದೊಂದು ಹ್ಯಾನ್ಸ್ ಕ್ರಿಶ್ಚಿಯನ್ ಎರ್ಸ್ಟೈಡ್. ಸೊ ಹೀಗೆ ಆವಾಗ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು, ಅದಕ್ಕೆ ನೆನ್ಪಿಟ್ಕೊಳ್ಳಿ, ಹ್ಯಾನ್ಸ್ ಕ್ರಿಶ್ಚಿಯನ್ ಎರ್ಸ್ಟೈಡ್. ಓಕೆ, ಸೊ ಇದು ಯಾರು ಕಂಡುಹಿಡಿದ್ರು? ಆಮೇಲೆ ಇದರ ಯೂಸ್ ಏನು? ಯೂಸ್ ಏನಪ್ಪ, ಮೃದು ಕಬ್ಬಿಣದ ಗರ್ಭದ ಸಾಫ್ಟ್ ಐರನ್ ಕೋರ್ ಮೇಲೆ ತಾಮ್ರದ ತಂತಿಯನ್ನು ಸುತ್ತಿ ವಿದ್ಯುತ್ ಹರಿಸಿದಾಗ ಸೃಷ್ಟಿಯಾಗುವ ತಾತ್ಕಾಲಿಕ ಕಾಂತಗಳು. ಈ ವಿದ್ಯುತ್ ಸ್ಥಗಿತಗೊಂಡ ತಕ್ಷಣ ಇವು ಕಾಂತತ್ವವನ್ನು ಕಳೆದುಕೊಳ್ಳುತ್ತವೆ. ಇವು ಟೆಂಪರರಿ ಇವು. ಓಕೆ, ಬಟ್ ಈ ಒಂದು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದ ಮೇಲೆ ಈ ಕಾರ್ಯನಿರ್ವಹಿಸುವಂಥ ಕೆಲವೊಂದಿಷ್ಟು ಉಪಕರಣಗಳಿದಾವೆ. ಸೊ ಅದರಲ್ಲಿ ಯಾವುದು? ಒಂದು ಇಲೆಕ್ಟ್ರಿಕ್ ಬೆಲ್. ನೋಡಿ, ನಾಳೆ ಕೇಳ್ತಾರೆ, ದ ಇಲೆಕ್ಟ್ರಿಕ್ ಬೆಲ್ ಈಸ್ ವರ್ಕ್ ಆನ್ ದ ಪ್ರಿನ್ಸಿಪಲ್ ಆಫ್. ಈ ಇಲೆಕ್ಟ್ರಿಕ್ ಬೆಲ್ ಅನ್ನೋದು ಅಥವಾ ಈ ವಿದ್ಯುತ್ ಗಂಟೆ ಅನ್ನೋದು ಯಾವ ಒಂದು ಪ್ರಿನ್ಸಿಪಲ್ ಮೇಲೆ, ಯಾವ ಒಂದು ಏನಪ್ಪ ಪ್ರಿನ್ಸಿಪಲ್ ಅನ್ನೋಕ್ಕಿಂತ ಈ ಕನ್ನಡದಲ್ಲಿ ಏನಂತೀವಿ, ಯಾವ ಒಂದು ನಿಯಮದ ಮೇಲೆ ಇದು ವರ್ಕ್ ಆಗ್ತದೆ, ಆವಾಗ ವಿದ್ಯುತ್ ಕಾಂತತ್ವ ಅಥವಾ ಇಲೆಕ್ಟ್ರೋಮ್ಯಾಗ್ನೆಟಿಸಮ್ ನೆನಪಿರಬೇಕು. ಸೊ ಇದರಲ್ಲಿ ತಾತ್ಕಾಲಿಕ ವಿದ್ಯುತ್ ಕಾಂತವನ್ನು ಬಳಸಲಾಗ್ತದೆ. ಅಂದರೆ ಲೈಟ್ ಇದ್ದಾಗ ಅಷ್ಟೇ ಇದು ಎಲೆಕ್ಟ್ರಿಕ್ ಬೆಲ್ ಆಗ್ತದೆ, ನೆನಪಿರಲಿ. ಲೈಟ್ ಇರಲಿಲ್ಲ ಅಂದ್ರೆ ಆಗಲ್ಲ. ಯಾಕಂದರೆ ಸೊ ಅಲ್ಲಿ ಲೈಟ್ ಇದ್ದಾಗ ಏನಪ್ಪ ಮೆಟಾಲಿಕ್ ಇರ್ತದೆ, ನಾವು ಅದನ್ನು ಸ್ಟಾರ್ಟ್ ಮಾಡಿದ್ವಿ ಅಂದರೆ ಅಲ್ಲೇನಾಗ್ತದೆ, ಇಲೆಕ್ಟ್ರೋಮ್ಯಾಗ್ನೆಟ್ ಈ ರೀತಿ ಹರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಟೆಂಪ್ರರಿ. ಓಕೆ, ನೆಕ್ಸ್ಟು ಇಲೆಕ್ಟ್ರಿಕ್ ಮೋಟಾರ್. ಇದು ವಿದ್ಯುತ್ ಶಕ್ತಿಯನ್ನು ಇಲೆಕ್ಟ್ರಿಕಲ್ ಎನರ್ಜಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸ್ತದೆ, ಅಂದರೆ ಮೆಕ್ಯಾನಿಕಲ್ ಎನರ್ಜಿ. ವಿದ್ಯುತ್ ಮೋಟಾರ್ ಅಂದರೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದ ಮೇಲೆ ಇವೆಲ್ಲ ಕೆಲಸ ಮಾಡ್ತವೆ. ನೆಕ್ಸ್ಟ್ ಜನರೇಟರ್ ಅಥವಾ ಡೈನಮೋ ಯಾಂತ್ರಿಕ ಶಕ್ತಿಯನ್ನು, ಮೆಕ್ಯಾನಿಕಲ್ ಎನರ್ಜಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ಯಾವುದು?
ಇದು ಜನರೇಟರ್. ಇದು ಮೈಕಲ್ ಫೆರಡೆ ಅವರು ವಿದ್ಯುತ್ ಕಾಂತೀಯ ಪ್ರೇರಣೆ ತತ್ವದ ಮೇಲೆ ಕೆಲಸ ಮಾಡುತ್ತದೆ ಅಂತ ಹೇಳಿದ್ರು. ಅಂದರೆ ಇಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಮೇಲೆ. ಯಾರು? ಮೈಕಲ್ ಫೆರಡೆ. ನೆಕ್ಸ್ಟ್ ಧ್ವನಿವರ್ಧಕಗಳು, ಲೌಡ್ ಸ್ಪೀಕರ್ಸ್ ಮತ್ತು ಮೈಕ್ರೋಫೋನ್ಸ್ ಇವೆಲ್ಲ ಇವುಗಳ ಒಂದು ಉದಾಹರಣೆಗಳು. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಮ್ಯಾಗ್ಲೆವ್ ಟ್ರೈನ್ಸ್ ಕಾಂತೀಯ ತೇಲಿಕೆ ತತ್ವದ ಮೇಲೆ ಚಲಿಸುವ ಅತಿ ವೇಗದ ರೈಲು. ಈಗ ನಮ್ಮಲ್ಲಿ ಇಂಡಿಯಾದಲ್ಲಿ ಎಲ್ಲ ಚೀನಾ, ಜಪಾನ್ ಅಂತ ಹೋದರೆ ನೀವು ಈ ಟ್ರೈನ್ಗಳನ್ನು ನೋಡ್ಬೋದು. ಜಸ್ಟ್ ಮ್ಯಾಗ್ನೆಟ್ ಮೇಲೆ ಹೋಗ್ತಾ ಇದ್ದಾವೆ. ನಮ್ಮಲ್ಲಿ ಇಂಡಿಯಾದಲ್ಲಿ ಕೆಲಸ ನಡೀತಾ ಇದೆ ಇನ್ನೂ, ಬಟ್ ಇನ್ನೂ ವರ್ಕಿಂಗ್ ಸ್ಟಾರ್ಟ್ ಇಲ್ಲ. ಓಕೆ, ಪ್ಲ್ಯಾನ್ ಅದ, ಇವ್ರದ್ದು ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಚೀನಾ, ಜಪಾನಲ್ಲಿ ಈ ಮ್ಯಾಗ್ಲೆವ್ ಟ್ರೈನ್ಸ್ಗಳನ್ನು ನೋಡ್ಬೋದು. ಇವುಗಳು ಫಾಸ್ಟ್ ಇಷ್ಟಿರುತ್ತೆ, ಈ ಬುಲೆಟ್ ಟ್ರೈನ್ಸ್ಗಿಂತ ಫಾಸ್ಟ್ ಇರುತ್ತೆ. ಓಕೆ, ಸೊ ಸಿಯರ ಈಗಾಗಲೇ ನಾನು ನಿಮ್ಗೆ ಹೇಳಿದ ಹಾಗೆ ಈ ವಿದ್ಯುತ್ ಕಾಂತತ್ವವನ್ನು ಯಾರು ಇದು ಮಾಡಿದ್ರು? ಹ್ಯಾನ್ಸ್ ಕ್ರಿಶ್ಚಿಯನ್ ಎರ್ಸ್ಟೆಡ್ ಇವರು ಪತ್ತೆಹಚ್ತಾರೆ. ಓಕೆ, ಈ ರೀತಿ ಇಲ್ಲಿ ಕ್ಷೇತ್ರ ಇರುತ್ತಂತ. ಆಮೇಲೆ ವಿದ್ಯುತ್ ಕಾಂತ ಇಲೆಕ್ಟ್ರೋಮ್ಯಾಗ್ನೆಟ್ಸ್ ಈ ಮೃದು ಕಬ್ಬಿಣದ ಗರ್ಭದ ಮೇಲೆ, ಅಂದರೆ ಇಲ್ಲಿ ವಿದ್ಯುತ್ತನ್ನು ಹರಿಸಿದಾಗ ಇವು ತಾತ್ಕಾಲಿಕ ಕಾಂತಗಳಾಗ್ತವೆ. ಮತ್ತು ನೀವು ವಿದ್ಯುತ್ ಸ್ಟಾಪ್ ಮಾಡಿದಿರಿ ಅಂದ್ರೆ ಇವು ಏನಪ್ಪ ಮತ್ತು ಅವು ಕಾಂತತ್ವವನ್ನು ಕಳೆದುಕೊಳ್ತವೆ. ಸೊ ಇಲ್ಲಿ 5 ಪ್ರಮುಖ ಉಪಕರಣಗಳು ಏನೇನದವ? ಇಲೆಕ್ಟ್ರಿಕ್ ಬೆಲ್ಲು, ಇದು ನೋಡಿ ಇದು. ಸೆಕೆಂಡ ವಿದ್ಯುತ್ ಮೋಟಾರ್, ವಿದ್ಯುತ್ ಶಕ್ತಿಯಿಂದ ಯಾಂತ್ರಿಕ ಶಕ್ತಿ. ನೆಕ್ಸ್ಟ್ ಜನರೇಟರ್ ಆರ್ ಡೈನಮೋ, ಇದನ್ನು ಮೈಕಲ್ ಫೆರಡೆ ಹೇಳ್ತಾರೆ. ಇದು ವಿದ್ಯುತ್ ಕಾಂತೀಯ ಪ್ರೇರಣೆ ಮೂಲಕ ಇಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಮೂಲಕ ವರ್ಕ್ ಆಗ್ತದೆ. ನೆಕ್ಸ್ಟ್ ಧ್ವನಿವರ್ಧಕ ಅಂದರೆ ಲೌಡ್ ಸ್ಪೀಕರ್, ಆಮೇಲೆ ಮೈಕ್ರೋಫೋನು, ಇವೆಲ್ಲ ಏನಾಗ್ತವೆ? ಇವಕ್ಕೆ ಎಕ್ಸಾಂಪಲ್. ನೆಕ್ಸ್ಟ್ ಮ್ಯಾಗ್ಲೆವ್ ರೇನ್, ಇವು ಮ್ಯಾಗ್ನೆಟಿಕ್ ಮೇಲೆ ಅಂದರೆ ಕಾಂತೀಯ ತೇಲಿಕೆ. ನೋಡಿ ಇಲ್ಲೇ ನೋಡಿ. ಓಕೆ, ಸೊ ಇದಿಷ್ಟು ಈ ಒಂದು ಕಾಂತತ್ವದ ಮೇಲಿನ ಒಂದು ಚಾಪ್ಟರ್ ಆಗಿತ್ತು. ಸೊ ಫ್ರೆಂಡ್ಸ್, ನಾನು ಹೇಳ್ತೀನಿ ನಿಮಗೆ ಅಟ್ಲೀಸ್ಟ್ 1 to 2 ಕ್ವೆಶನ್ಸ್ಗಳು ಬರೋದು ಗ್ಯಾರಂಟಿ. ಮತ್ತು ಈ ನಾ ಹೇಳೋ ಪಾಯಿಂಟ್ಸ್ ಮೇಲೇ ಕ್ವೆಶನ್ಗಳು ಬರ್ತಾವೆ ನಿಮಗೆ. ಸೊ ನೆಕ್ಸ್ಟ್ ಚಾಪ್ಟರು ನಾನು ಸೆಕೆಂಡ್ ಚಾಪ್ಟರ್ ಅಂತ ತೊಗೋತೀನಿ. ಆದಷ್ಟು ವಿದಿನ ಒಂದು ವೀಕ್ ಒಳಗಡೆ, ಒಂದು 7 to 8 ಡೇಸ್ ಒಳಗಡೆ, 8 ಅಥವಾ 10 ಡೇಸಲ್ಲಿ ನಾನು ಈ ಒಂದು ಫಿಸಿಕ್ಸ್ ಒಂದು ಎಲ್ಲ ಚಾಪ್ಟರ್ಸ್ಗಳನ್ನು ಕವರ್ ಮಾಡ್ತೀನಿ. ಸೊ ಈಗ ಆಲ್ರೆಡಿ ನಾನು ಈ ಜಿಯೋಗ್ರಫಿಯನ್ನು ಕವರ್ ಮಾಡಿದ್ದೀನಿ. ಓಕೆ, ಸೊ ಇನ್ನೂ ಯಾರು ನೋಡಿಲ್ಲ, ಈ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಪ್ರಿಪ್ರೇಷನ್ 2026 ಅಂತ ಇದೆ. ಸೊ ಆ ಒಂದು ಪ್ಲೇಲಿಸ್ಟ್ಗೆ ಹೋಗಿ ನೀವೆಲ್ಲ ಓಲ್ಡ್ ಕ್ವಶನ್ ಪೇಪರ್ ನೋಡ್ಬೋದು, ಎಲ್ಲ ನೋಡ್ಬೋದು. ಸೊ ನಿಮಗೆ ಉಪಯುಕ್ತ ಆಗತ್ತೆ ಅಂತ ನಾನು ಅನ್ಕೊತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ ಅನಿಸಿದ್ದಲ್ಲಿ ಅಥವಾ ಉಪಯುಕ್ತ ಅನಿಸಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ. ಆಮೇಲೆ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಧನ್ಯವಾದಗಳು.